ಎಸ್ ಗಾಯ್ಸ್, ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಹೇಗಿದ್ದೀರಾ? ಶಿಟ್, ಫೋನ್ ಇಲ್ಲೆಲ್ಲ ಪಾಕೆಟಲ್ಲಿ ಇಟ್ಕೊಂಡು ಹೋಯ್ತು, ಎಲ್ಲ ಬಿಟ್ಟು ಬಂದೆ ಅಂದ್ಕೊಂಡೆ. ಇರಲಿ, ಈಗ ನಾವು ಬೀಡ್ ಕಡೆ ಹೊರಟಿದ್ದೀವಿ. ವಾಪಸ್ ಹೋಗ್ತಿದ್ದೀವಿ, ಬೀಡ್ ಕಡೆ ಹೊರಟಿದ್ದೀವಿ. ಈಗ 582 ಇದೆ, ನೋಡ್ತೀವಿ ಆಗುತ್ತಾ ಇಲ್ವಾ ಇವತ್ತು ಅಂತ. ಹೊರಟಿವಿ ಲೆಟ್ಸ್ ಗೋ. ಬಂದ್ರಲ್ಲ ಬೆಳಕಿಗೆ, ಇಲ್ಲೆಲ್ಲ ಅಂಡರ್ ಗ್ರೌಂಡುಗರು ಪಾರ್ಕಿಂಗು. ಆದರೆ ಪಾರ್ಕಿಂಗ್ ಹೋಗೋ ಜಾಗ ಚೆನ್ನಾಗಿಲ್ಲ ಅಷ್ಟೆ. ರಾತ್ರಿ ಊಟಕ್ಕೆಲ್ಲ ಇಲ್ಲೇ ಬಂದಿದ್ವಿ, ಚೆನ್ನಾಗಿತ್ತು ಊಟ. ಓಕೆ, ಪರವಾಗಿಲ್ಲ. ಬಾಯ್ ವೇಗ 22 ಕಿಲೋಮೀಟರ್ಸ್ ರೈಟ್. 580 ಕಿಲೋಮೀಟರ್ಸ್ ಹೋಗ್ಬೇಕು ಗುರು. ಇವತ್ತು ಬೇಗ ಓಡೋಣ ಅಂತ ಹೊರಟಿದ್ದೀವಿ, ಮತ್ತೂ ಲೇಟ್ ಆಯ್ತಲ್ಲ ಗುರು, ಏನು ಹೇಳಿ. ಇಲ್ಲಿ ಹಿಂಗೆ ಫುಲ್ಲು ಗಾಗಲ್ಸ್ ಹಾಕ್ಕೊಂಡು ಫುಲ್ ಚಿತ್ತು ಬಾಯ್ಸು. ಗಾಯ್ಸ್, ಸ್ಟ್ರೈಟ್ ಹೋಗಿದ್ದಿದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಹೋಗ್ತಾ ಇಲ್ಲ, ವಿ ಹ್ಯಾವ್ ಟು ಗೋ ಬ್ಯಾಕ್ ಹೋಮ್ ಗಾಯ್ಸ್. ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಮತ್ತೆ. ದಿಸ್ ಈಸ್ ನರ್ಮದಾ ರಿವರ್ ಗಾಯ್ಸ್. ನೀವು ನೋಡ್ತಾ ಇರ್ಬೋದು, ಫುಲ್ ಒಣಗೋಗ್ಬಿಟ್ಟಿದೆ ನರ್ಮದಾ. ಇಲ್ಲಿ ನೋಡಿ, ಲೆಫ್ಟಲ್ಲೂ ರೈಟಲ್ಲಿ ತುಂಬ ಇದೆ, ನೀರಿದೆ, ಆದರೆ ತುಂಬ ಡ್ರೈ ಆಗಿದೆ. ಇದು ಫುಲ್ ಇರುತ್ತೆ ಅನಿಸುತ್ತೆ. ಎಲ್ಲಿ ತನಕ ಇರ್ಬೋದು ಯೋಚನೆ ಮಾಡಿ. ಇಷ್ಟು ಅಗಲ ಹಿಂಗೆ ಜಾಗ ಈಗಲೇ ಇದೆ ಅಂದರೆ ಇನ್ನು ಸಖತ್ ಮಳೆ ಬಂದಾಗ ಏನು ಇರ್ಬೋದು ಇಲ್ಲಿ ಅಲ್ವಾ. ಯಪ್ಪ ಸೈಕ್ ಬಿಡಿ, ಮಾತ್ರ ಸಖತ್ ದೊಡ್ಡದು ಗುರು. ಅಲ್ಲಿಂದ ಅಲ್ಲಿ ತನಕ ಇದೆ, ಅಲ್ಲಿ ತನಕ ಅಂತ 100% ನೀರು ಬರುತ್ತೆ. ಫುಲ್ ಫ್ಲೋ ಇದ್ದಾಗ ಬಂದರೆ ಹೆಂಗಿರ್ಬೋದು ನೋಡೋಕ್ಕಿದು. ಸಾಕತ್. ಅದು ರಿವರ್ ಬಂತು ಅಂತ ತೋರ್ಸೋಕ್ಕಂತಲೇ ಕ್ಯಾಮ್ರಾ ಆನ್ ಮಾಡಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಲ್ಲೆಲ್ಲೋ ಆ ಕಡೆ ಬರ್ತಾರೆ ಅನಿಸುತ್ತೆ. ಆದರೂ ಹೋಗ್ಬೇಕಿತ್ತು ಅನ್ನಿಸ್ತುಂಟು. ಇಲ್ಲಿ ಇಟ್ಸ್ ಓಕೆ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಆ್ಯಂಡ್ ಲೆಟ್ಸ್ ಟ್ರೈ ಟು ಸಿ ಇಟ್ ನೆಕ್ಸ್ಟ್ ಟೈಮ್ ಸಮ್ ಟೈಮ್. ಏನಾದರೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದರೆ ಗೈಸ್. ಪ್ಲ್ಯಾನ್ ಮೇ ಚೇಂಜ್. ಬೀಡ್ ಇದ್ದಿದ್ದು ಬೀಡಿಗೆ ಹೊಡಿಲಿಲ್ಲ ಅಂದರೆ ಆಯಿತು ಅಷ್ಟೇ. ಛತ್ರಪತಿ ಸಂಭಾಜಿನಗರ ಅಂತ ಇದೆ, ಅಲ್ಲಿ ಹೊಡಿತೀವಿ ಅಷ್ಟೇ. ಇನ್ನೇನು ಅವ್ರಿಗೆ ಈಗ ಸೀದಾ ಇದ್ರ ಕಡೆ ಹೊರಟ್ವಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೊರಟ್ವಿ. ಕ್ಯಾನ್ಸಲ್ ಮಾಡಿದ್ವಿ ಗುರು, ಬೇಡ ಅಂತ. ಸೀದಾ ಹೋಗ್ತಾಯಿದ್ದೀವಿ ಈಗ ಅಲ್ಲಿಗೆ. ಸೋ ಸ್ಯಾಡ್ ಆ್ಯಂಡ್ ಬ್ಯಾಡ್ ಆ್ಯಂಡ್ ವೆರಿ ಗುಡ್ ಟು ಅಸ್. ಸೂಪರ್ ಬಿಡಿ. ನಾವು ಒಂಥರ ಬೇಡ ಅಂತ ಕ್ಯಾನ್ಸಲೇ ಮಾಡಿದ್ವಿ ಪೂರ್ತಿ. ಆದರೆ ಬರೀ 30 ಇದೆ, ಯಾಕೆ ಹೇಳಿ ಬಿಟ್ಟೋಗೋದು. 30 ಕಿಲೋಮೀಟರ್ 30 ಅಷ್ಟೇ, ನಮ್ಮ ಮನೆಯಿಂದ ಮೂಡಿಗೆರೆಗೆ ಹೋದಂಗೆ. ಸೊ ಇಟ್ ಈಸ್ ಅ ವರ್ತ್ ಅನಿಸುತ್ತೆ. ರೋಡ್ ಇರ್ದಿದ್ರೆ ಚೆನ್ನಾಗಿರೋದಷ್ಟೇ. ಮಾತ್ರ ವಾಪಸ್ ಬರ್ಬೇಕಾದ್ರೆ ಇದೇ ರೋಡಲ್ಲಿ ಬರಬೇಕು, ಅದೊಂದು ಬೇಜಾರು. ಚೂರು ಆಚೆ ಈಚೆ ಎಲ್ಲರೂ ಬೇರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇದೇ ರೋಡಲ್ಲಿ ಬರಬೇಕು, ಹಾಗಾಗಿ ತೋಡ ಬೇಜಾರು. ಇಟ್ಸ್ ಓಕೆ. ಫುಲ್ ಎಲೆಕ್ಟ್ರಿಕ್ ಗುರು, ಎಲ್ಲ ಬಸ್ಸು ಖಾಲಿ ಇದೆ. ಓ ನೈಸ್ ಗಾಯ್ಸ್. ಇಲ್ಲಿ ನೋಡಿ, ವಾಹ್, ವಿ ಕ್ಯಾನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಫ್ರಮ್ ಬಿಹೈಂಡ್. ವಿ ಕ್ಯಾನ್ ಸಿ ಯು ಸರ್. ಎಸ್ ಸರ್. ಅಲ್ಲಿ ದೂರ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ. ನರ್ಮದಾ ರಿವರು ಫೈನಲಿ ಸಕ್ಸಸ್ಫುಲಿ ಬ್ರೋ. ನಾವು ಇದಕ್ಕೆ ಎಂಟರ್ ಆಗೋ ಇದೇ ಇರಲಿಲ್ಲ, ಮಾತೇ ಇರಲಿಲ್ಲ. ಬಟ್ ನಾವು ವಿ ಆರ್ ಗೋಯಿಂಗ್ ಅಷ್ಟೇ. ಇಷ್ಟೇ ಜೀವನ, ಹಿಂಗೆ ನಡೀತಾ ಇರುತ್ತೆ ಎಲ್ಲದು. ನೋಡಿ, ಆ ಕಡೆ ಮುಖ ಮಾಡಿದ್ದಾರೆ, ಯಾಕೆ ಸಿಟ್ಟು ಮಾಡ್ಕೊಂಡಿದ್ದಾರೆ ನನ್ನ ಮಾತ್ರ. ಈ ಕಡೆ ತಿಳ್ಕೊಬೇಕು ತಾನೆ. ಸರ್ದಾರ್ ಜಿ ಕ್ಯಾ हमको क्यों परेशान कर दिया आप? हमसे क्यों परेशान हो आप? इस साइड घुमाइए ना. ಯೂ ಟರ್ನ್ ತೊಗೊಂಡು ಅಲ್ಲೂ ಹೋಗ್ಬೇಕು, ಆ ಕಡೆ ಸೈಡ್. ಕ್ರೇಜಿ ಮಾಡವ್ರೆ ಜಾಗ ಮಾತ್ರ, ಸಖತ್ತಾಗಿ ಮೇಂಟೈನ್ ಮಾಡ್ತವ್ರೆ. ಆದರೆ ಇಟ್ಸ್ ಓಕೆ, ಪರವಾಗಿಲ್ಲ. ಗುಡ್ ಪೀಪಲ್. ಸರ್ ಕಿಧರ್ ಜಾನಾ ಹೈ? ಉಧರ್ किधर सर पार्किंग? वहाँ से यू टर्न ले लो, सीधा जाना है? हाँ, सीधा जाना है, उधर पार्किंग है. हाँ, उधर से
ಗಾಡಿ ಲೇಕೆ ಆಗಿ ಹಾಂ ಓಕೆ ಸರ್ ಥ್ಯಾಂಕ್ ಯು ಸರ್ ಗಾಯ್ಸ್ ನೋಡಿ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಹೋಗ್ತಾ ಇದ್ದೀವಿ ಆಟೋಲ್ಲಿ ಹೋಗ್ತಾ ಇದ್ದೀವಿ ಟೈಮ್ ಆಗಿದೆ ಆದರೂ ಹೋಗ್ತಾ ಇದ್ದೀವಿ ಇದೇನು ಅಲ್ಲಿಂದ 30 ಕಿಲೋಮೀಟರ್ಸ್ ತೋರಿಸ್ತಲ್ವ ಯಾಕೆ 30 ಕಿಲೋಮೀಟರ್ಸಿಗೆ ಬೇಜಾರು ಮಾಡ್ಕೊಳೋದು ಬಿಡೋದು ಅಂಥೇಳಿ ಹೋಗ್ತಾ ಇದ್ದೀವಿ ಈಗ ಎಲೆಕ್ಟ್ರಿಕ್ ಆಟೋ ಪಿಂಕ್ ಆಟೋ ಅಕ್ಕ ಓಡಿಸ್ತಾ ಇದ್ದಾರೆ ಸಗದಾಗಿದೆ ಮೊದಲು ಅಲ್ಲಿ ಕಾಣಿಸ್ತು ಅಲ್ಲಿ ಹೋದ್ವಿ ಅಲ್ಲಿಂದ ವಾಪಸ್ ಕಳಿಸಿದ್ರು ಪಾರ್ಕ್ ಮಾಡಿ ಇದು ಮಾಡ್ಕೊಂಬನ್ನಿ ಅಂತ ಸೊ ಗಾಡಿ ಕೀ ಅಲ್ಲೇ ಬಿಟ್ಟೆ ಅನಿಸುತ್ತೆ ಎಲ್ಲ ಅಲ್ಲೇ ಇಟ್ಟು ಬಂದ್ವಿ ಹೆಲ್ಮೆಟ್ ಎಲ್ಲ ಶಾಶ್ವ ಹೆಲ್ಮೆಟ್ ಬಿಚ್ಚೋಕ್ಕಾಗಲ್ಲ ಅದರಲ್ಲಿ ಏನೇನೋ ಇದೆಯಲ್ಲ ಅದಕ್ಕೆ ಶಾಶ್ವ ಹೆಲ್ಮೆಟ್ ಬಿಚ್ಚಿಲ್ಲ ನಾನು ಹೆಲ್ಮೆಟ್ ಅಲ್ಲೇ ಇಟ್ಟೆ ಪ್ರದೀಪ್ದು ಅಲ್ಲೇ ಇಟ್ಟ ಗೈಸ್ ಎಂಟರ್ ಆಗ್ತೀವಿ ಈಗ ಬೇಗ ಬೇಗ ಹೋಗಿ ಬರ್ತೀವಿ ಶಾಶು ಬರ್ತಾ ಇಲ್ಲ ಕಾಲು ನೋವು ಅಂತ ಅಲ್ಲೆಲ್ಲ ಹೋಗಿ ಬರ್ತೀವಿ ಅಲ್ಲಿ ಹೋಗಿ ನಿಂತಿದ್ದಾನೆ ಕಾಲು ನೋವು ಆಗುತ್ತೆ ಅಂತ ಶೂ ಹಾಕ್ಕೊಂಡು ಇವಾಗ ಹೊರಟ್ವಿ ನಾವು ಇಲ್ಲಿಂದ ಹೋಗ್ತೀವಿ ಗಾಯ್ಸ್ ವಿ ಆರ್ ಇನ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಾನು ಪ್ರತೀಕ್ ಬಂದ್ಬಿಟ್ವಿ ಶಾಶು ಇವೊಂದು ಆಸೆ ಇತ್ತು ಇಲ್ಲಿ ತನಕ ಬಂದಿದ್ದೀವಿ ಇಲ್ಲಿ ತನಕ ಬ್ರೋ ತುಂಬ ಆಸೆ ಇತ್ತು ಗುಜರಾತಿಗೆ ಹೋಗಿ ಅದು ನೋಡಿಲ್ಲ ಇದು ನೋಡಿಲ್ಲ ಅಂತ ಆಗುತ್ತೆ ಅಂತ ಹೇಳಿ ಅಂತೂ 30 ಕಿಲೋಮೀಟರ್ಸ್ ಅಂತ ಇತ್ತ ನನಗೂ ಅಷ್ಟು ನೋಡಿದ್ಮೇಲೆ ಯಾರು ಇದು ಮಾಡ್ತಾರೆ ಅಂತ ಒಂದು ಫೋಟೋ ತಗೊಂಡು ಹೋಗ್ಬಿಡೋಣ ಬಾ ಇಲ್ಲಿಂದಾನೆ ಅಲ್ಲಿ ಫೋಟೋ ಎಲ್ಲ ತಗೊಂಡು ಹೋಗ್ತೀವಿ ಗಾಯ್ ಸಿರಿ ರೈಟ್ ಎಲ್ಲ ತಗೊಂಡು ಹೋಗ್ತೀವಿ ಆ ಕಡೆಯಿಂದ ಎಕ್ಸಿಟ್ ಅಂತ ಗೊತ್ತಿಲ್ವಲ್ಲ ಅದಕ್ಕೆ ಓಕೆ ಬಾಯ್ ಸಿಗ್ತೀನಿ ಹತ್ರ ಹೋದ ಶ್ರೇಷ್ಠ ಭಾರತ್ ಎಲ್ಲದು ಫೋಟೋ ತೆಗಿತೀನಪ್ಪ ಇರಲಿ ಯಾಕಲ್ವಾ ಬಂದಿರೋದೊಂದು ಸತಿ ತಗೊಂಡು ಹೋಗ್ಬೇಕು ಎಲ್ಲದನ್ನು ಒನ್ ಇಂಡಿಯಾ ಗ್ರೇಟ್ ಇಂಡಿಯಾ ಅಂತ ಎಲ್ಲ ಲ್ಯಾಂಗ್ವೇಜಲ್ಲೂ ಬರೆದವ್ರೆ ಇಲ್ಲಿ ನೋಡಿ ನೆಕ್ಸ್ಟ್ ಇಲ್ಲಿ ಹೋಗ್ಬೇಕು ಇಲ್ಲಿ ಅನಿಸುತ್ತೆ ಬಾ ಇಲ್ಲೇ ಹೋಗ್ಬೇಕು ಅನ್ಕೊಂತ ಹೋಗ್ತಾ ಇದ್ದೀವಿ ಓನ್ಲಿ ಫಾರ್ ಸೀನಿಯರ್ ಸಿಟಿಸನ್ ಪ್ರೆಗ್ನೆಂಟ್ ವಿಮೆನ್ ಸ್ಪೆಷಲಿ ಏಬಲ್ಡ್ ಪರ್ಸನ್ ಫ್ರೀ ಗಲ್ಫ್ ಕಾರ್ಟ್ ಬೋರ್ಡಿಂಗ್ ಪಾಯಿಂಟ್ ಓಕೆ ನಾವೆಲ್ಲ ಚೆನ್ನಾಗಿದ್ದೀವಿ ಹಾಗಾಗಿ ನೋ ವರೀಸ್ ಫಾಸ್ಟಾಗಿ ಹೋಗಿ ಫಾಸ್ಟಾಗಿ ನಡ್ಕೊಂಬಂದ್ಬಿಡೋಣ ತುಂಬ ಅಂದರೆ ತುಂಬ ಖರ್ಚು ಮಾಡೋರೆ ಇದಕ್ಕೆ ಇಲ್ಲಿ ನೋಡಿ ಈಗ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ಎಸ್ ಬರ್ತಾ ಇದೆ ಹಾಂ ಹೋಗೋಣ ಅಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಹೋಗ್ಬಿಡೋಣ ರಪ್ ಅಂತ ಫಾಸ್ಟಾಗಿ ಓ ನೋಡಿ ಗಾಯ್ಸ್ ಫುಲ್ ಕ್ರೇಜಿ ಸಖತ್ ಕ್ರೇಜಿ ಇದೆ ಸಖತ್ ದೊಡ್ಡದಾಗಿದೆ ಎಷ್ಟು ಎತ್ತರ ಇದೆ ಅಂದರೆ ಅಪ್ಪ ಇವತ್ತು ಖಾಲಿ ಇದೆ ಗೈಸ್ ಹಾಗಾಗಿ ನಡಿ ಫುಲ್ ಖಾಲಿ ಇದೆ ಇಲ್ಲಿ ನೋಡಿ ಇದೆ ನರ್ಮದಾ ರಿವರು ಓ ಸಖತ್ತಾಗಿದೆ ಶಾಶು ಅಲ್ಲಿದೆ ಡ್ಯಾಮ್ ಕಾಣ್ತಾ ಇರಲ್ಲ ನಿಮಗೆ ತುಂಬ ದೂರ ಅಲ್ಲಿದೆ ನಿಮಿಷ ಮೀನಿರಬೇಕು ಅಲ್ಲಿ ನೋಡಿ ಅಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಬರೆದಿದೆ ಬಾ ಹೋಣ ಬರ್ದಿಲ್ಲ ಹಾಲಿವುಡ್ ಸಿಂಬಲ್ ಇದೆಯಲ್ಲ ಆ ಥರ ಇದೆ ಸಖತ್ತಾಗಿದೆ ಗುರು ವಾವ್ ಮಿಸ್ ಮಾಡ್ಕೊತಿದ್ವಿ ಇರಲಿ ಫುಲ್ಲು ಈಗ ನೋಡಿ ಬಟನ್ಸ್ ಮ್ಯಾಲಿನ ಬಟನ್ಸ್ ಹಿಡ್ಕೊಂಡು ಕೋಟು ಪಂಚೆ ಶಾಲು ಏನು ಡೀಟೇಲಿಂಗ್ ಮಾಡಿದ್ದಾರೆ ವಾವ್ ದಟ್ಸ್ ರಿಯಲಿ ವಾವ್ ಸ್ಪೀಡ್ ಆಗಲ್ಲ ಎಸ್ ಗಾಯ್ಸ್ ಇಲ್ಲಿ ನೋಡಿ ಇಲ್ಲೆಲ್ಲೋ ಅಲ್ಲೊಂದೆರಡು ಫೋಟೋ ತಗೊಂಡು ಖಾಲಿ ಇತ್ತು ಮೇಲೆ ಹೋಗ್ತಾ ಇದ್ದೀವಿ ಈ ಕ್ಯಾಮ್ರಾ ಅಲ್ಲ ಅಂತೂ ನಿಮಗೆ ನೀಟಾಗಿ ವೀಡಿಯೋದಲ್ಲಂತೂ ಕ್ಲೀನಾಗಿ ಕಾಣಿಸಿರುತ್ತೆ ಬಿಡಿ ನೋ ವರೀಸ್ ಅಟ್ ಆಲ್ ವಾವ್ ಓ ಕ್ರೇಜಿ ಗಾಯ್ಸ್ ಬಾ ಇಲ್ಲೂ ಒಂದೆರಡು ಫೋಟೋ ರಪ್ ಅಂತ ನಿಂತ್ಕೋ ಅಲ್ಲಿ ನೋಡಿ ಇದೇ ನರ್ಮದಾ ಡ್ಯಾಮು ರಿವರಿಗೆ ಡ್ಯಾಮ್ ಇದೆ ಅಲ್ಲೇ ಫೋನಲ್ಲಿ ಕಾಣಿಸ್ತೀನಿ ಅನಿಸುತ್ತೆ ಸ್ಟ್ಯಾಚು ಅಗೈನ್ ಓಕೆ ಎಸ್ ಗಾಯ್ಸ್ ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚು ಆಯಿತಾ ಸರ್ದಾರ್ ವಲ್ಲಭಾಯ್ ಪಟೇಲ್ಜಿದು ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚು ಫೇಸಿಂಗ್ ಟುವರ್ಡ್ಸ್ ನರ್ಮದಾ ಡ್ಯಾಮು ಆ ಡ್ಯಾಮ್ ಹೆಸರು ಗೊತ್ತಿಲ್ಲ ನನಗೂ
ನರ್ಮದಾ ರಿವರ್ ಇದು. ಫೇಸ್ನ ಡ್ಯಾಮ್ ಕಡೆ ಫೇಸ್ ಮಾಡ್ಕೊಂಡು ನಿಂತಿದ್ದಾರೆ. ಒಳಗೆ ಗ್ಯಾಲ್ರಿಗೆಲ್ಲ ಹೋಗಲಿಲ್ಲ, ತುಂಬ ಟೈಮ್ ಆಗುತ್ತೆ. ಹಂಗೆ ಮೇಲೆ ಹೋಗ್ಬಿಟ್ಟು ಒಂದೆರಡು ಫೋಟೋ ಗಿಟೋ ತೆಕ್ಕೊಂಡು ಸೀದಾ ವಿ ಆರ್ ಗೋಯಿಂಗ್ ಬ್ಯಾಕ್ ಅಷ್ಟೇ. ಜಾಸ್ತಿ ಟೈಮ್ ಇಲ್ಲ. ಒಂದು ಕ್ವಿಕ್ ಡಿವಿಯೇಷನ್, ಅಲ್ಲೆಲ್ಲಾದರೂ ಒಂದು ಕಡೆ ಅದು ಇದು ಬ್ರೇಕಿಗೆ ನಿಲ್ಲಿಸ್ತಿದ್ವಿ, ಅದ್ರ ಬದಲು ಇಲ್ಲಿ ಬಂದಿದ್ದೀವಿ ಅಷ್ಟೇ. ಫೈರ್ ಇಂಜಿನ್ ಎಲ್ಲ ರೆಡಿ, ಆ್ಯಂಬುಲೆನ್ಸ್ ಫುಲ್ಲು ಎಲ್ಲ ರೆಡಿ ಇದೆ, ಏನು ಬೇಕಾದರೂ ರೆಡಿ ಇದೆ. ಏಕ್ ಭಾರತ್ ಶ್ರೇಷ್ಠ ಭಾರತ್, ವಾಲ್ ಆಫ್ ಯೂನಿಟಿ. ವಾಲ್ ಆಫ್ ಯೂನಿಟಿ ಬಗ್ಗೆ ನಿಮಗೇನು ವಿಶ್ವಾಸ ಇಲ್ವಾ? ಇರ್ತೀನಿ ಗಾಯ್ಸ್. ಇದು ಓದ್ಕೊಂಬಿಡಿ, ಟೈಮ್ ಇಲ್ಲ. ಜಸ್ಟ್ ಗೈಸ್ ಅದೇ ಹೊರಟ್ವಿ ಇಲ್ಲಿಂದ ವಾಪಸ್. ಅಲ್ಲಿ ಅದೇ ಹಾಂ ಸಖತ್ತಾಗಿದೆ, ಆದರೆ ಡೀಟೇಲಾಗಿ ಮಾಡಿಟ್ಟಿದ್ದಾರೆಲ್ಲ. ಹ್ಯಾಂಡ್ ಕ್ರಾಫ್ಟ್ ಡೈವರ್ಸಿಟಿ, ಇಲ್ಲಿ ಏನೇನೋ ಇದೆ. हाँ हाँ बहुत है इधर, एग्जिबिशन यूनिटी फूड एंड न्यूट्रिशन. हाँ लेफ्ट बंद ಕಾಣಿಸಿದ್ನ ನಾನು ಕಾಣಿಸಿದ್ನಾ? ಓ ಆ ಬಸ್ ಸ್ಟಾಪ್ ನೋಡಿ ಶಾಶ್ವಂಗೆ, ಅದು ನೋಡಿ ಗೈಸ್ ಬಸ್ ಸ್ಟಾಪು. ಯಪ್ಪ, ಇಡೀ ಇಂಡಿಯಾ ಎಲ್ಲ ಇದೇ ಥರ ಮಾಡಿದರೆ ಹೆಂಗಿರುತ್ತೆ. ಅಲ್ಲಿ ರೈಟಲ್ಲಿ ನೋಡಲ್ಲಿ, ಅಲ್ಲಿ ಹಿಂದೆ ಆ ಬ್ರೌನ್ ಕಲರ್ ಕೆಫೆ ಥರ ಇಲ್ವಾ, ಅದು ಬಸ್ ಸ್ಟಾಪು. ಇಡೀ ಇಂಡಿಯಾ ಎಲ್ಲ ಇದೇ ಥರ ಮೇಂಟೈನ್ ಮಾಡಬೇಕು ಗಾಯ್ಸ್, ಆವಾಗ ಎಷ್ಟು ಚೆನ್ನಾಗಿರುತ್ತೆ ಇಂಡಿಯಾ. ಗರುಡೇಶ್ವರ್, ಏಕ್ತಾ ನಗರ್, ಇನ್ನೊಂದೇನೋ ನಗರ್ ಅಂತ ಇತ್ತು. ಸ್ಟೇಟ್ ಹೆಲಿಪ್ಯಾಡ್ 200 meters ಅಹೆಡ್. ಗಾಯ್ಸ್ ಸಮ್ವೇರ್ ಇನ್ ಘಾಟ್ಸ್ ಆಫ್ ಗುಜರಾತ್. ವಿ ಡೋಂಟ್ ನೋ ಯಾಕಾದರೂ ಈ ರೋಡ್ ತಗೊಂಡು ಚಿತ್ತಾಗಿ ಹೋಗಿದೆ ರೋಡು. ರೋಡೇ ಅಲ್ಲ ಇದು, ನ್ಯಾಷನಲ್ ಹೈವೇ 56 ಅಂತೆ. ಮತ್ತು ಹೆಸರು ಚೆನ್ನಾಗಿದೆ ಕೇಳೋಕ್ಕೆ, NH 56 ಅಂತ. ಮತ್ತಿನ್ನೇನು ಚೆನ್ನಾಗಿಲ್ಲ. ಇದು ಯಾವುದೋ ಒಂದು ಶೀಟ್ ರೋಡಲ್ಲಿ ಬಂದಿದ್ದೀವಿ. ಅಪ್ಪ, ಬಾರ್ಡರು ಇನ್ನೇನು ಮಹಾರಾಷ್ಟ್ರ ಗುಜರಾತ್ ಬಾರ್ಡರ್ಗಳು. ಇದು ಫುಲ್ ಶೀಟೇ ಬಿಡಿ. ಇನ್ನು ಧೂಲೆ ಅನ್ನೋ ಊರಿದೆ, ಅಲ್ಲಿ ತನಕ ಹಿಂಗೆ ಇರ್ಬೋದು. ಯಾಕಂದರೆ ಈಗ ಗುಜರಾತಿಂದ ಮಹಾರಾಷ್ಟ್ರ ಬಾರ್ಡರು ಆಯಿತಾ, ಮಹಾರಾಷ್ಟ್ರ ಎಂಟರ್ ಆಗ್ತೀವಿ. ಒಂದಷ್ಟು ಕಿಲೋಮೀಟರ್ ಆದಮೇಲೆ ಮತ್ತೆ ಗುಜರಾತಿಗೆ ಹೋಗ್ತೀವಿ, ಆಮೇಲೆ ಮತ್ತೊಂದಷ್ಟು ಕಿಲೋಮೀಟರ್ ಮತ್ತೆ ಮಹಾರಾಷ್ಟ್ರ. ಯಪ್ಪ ದೇವ್ರೆ, ಇವರು ಎಷ್ಟು ಕೆಟ್ಟದಾಗಿ ಇಟ್ಟವ್ರೆ ಅಂದರೆ, ನಾವು ಯಾವುದೋ ಒಳ್ಳೆ ರೋಡ್ ಚೆನ್ನಾಗಿರೋದು ಸಿಗ್ಬೋದು ಅಂದ್ಕೊಂಡ್ರೆ ಇದ್ದಿದ್ದಕ್ಕಿಂತ ಅಷ್ಟು ಗುರು. ಅಲ್ಲೇ ಹೋಗಿದ್ದಿದ್ರು ಪರವಾಗಿಲ್ಲ, 1 hour ವೇಸ್ಟ್ ಆದರೂ ಪರವಾಗಿಲ್ಲ, ಅದೇ ಚೆನ್ನಾಗಿರ್ತಿತ್ತು. ಹೋಗಿ ಸ್ವರೂಪಣ್ಣಂಗೆ ಜೈ. ಸ್ವರೂಪಣ್ಣ ಅವ್ರ ಏರಿಯಾ ಅನ್ಸುತ್ತೆ ಹಂಗಾದ್ರೆ. ಸ್ವರೂಪಣ್ಣ ನವಸರಿಲೇ ಇದ್ದಿದ್ದಲ್ವಾ? ಎಸ್, ಐ ಥಿಂಕ್ ಸ್ವರೂಪಣ್ಣ ವಾಸ್ ಇನ್ ನವಸರಿ ಓನ್ಲಿ. ಧೂಲೆ ಅಂತ ಧೂಲೆ ಹುಡ್ಕೊಂಡು ಇಲ್ಲಿ ಎಲ್ಲೆಲ್ಲೋ ಹೋಗ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಧೂಲೆ ಬೆಹನ್ಕೆ ಬೋಲೆ ಆಗಿದೆ. ಹಾಂ ಹೈವೇ ಹೊಡೆದ್ಬಿಡೋಣ, ನಿಲ್ಸೋದು ಬೇಡ, ಹೊಡೆದೇ ಬಿಡೋಣ. ಇಲ್ಲ ಅಂದರೆ ಹೊಡಿಬೋದು, ಏನು 3/4 ಗಂಟೆಲಿ ಹೊಡಿಬೋದು ಅನ್ಸುತ್ತೆ. ಅಲ್ಲ ಹೊಡಿಯೋಣ ಮುಂದೆ ಬೇಕಾದ್ರೆ, ಸುಸ್ತಾಗೋ ತನಕ ಹೊಡಿಯೋಣ. ಬಿಡ್ಜಿತ್ತಲ್ಲಿ ಮಾತ್ರ ಗೈಸ್ ಇದೊಂದು ಸಮಸ್ಯೆ. ಏನು ಹೇಳಿ, ಫುಲ್ ಗುಂಡಿ ಇರುತ್ತೆ. ಫುಲ್ ಆನ್ ಟ್ರಾಫಿಕ್, ಧೂಳ್ ಟ್ರಾಫಿಕ್, ಎವ್ರಿಥಿಂಗ್. ಧೂಳು ಬರೋ ಲಾರಿ ಅಂತ ಹೋಗ್ಬೇಡ, ಬಾಗೋರು ನೀನು. ಫೈನಲಿ ಕರ್ನಾಟಕದ ಗಾಡಿ ಗುರು. ಸೈಕೋ ಮಾತ್ಯಾರೆ, ನಾನು ಇನ್ನೊಂದು ಟಿ ಶರ್ಟ್ ಹಾಕೊತೀನಿ ಒಳಗಡೆ. ಇಲ್ಲ ಆಗಲ್ಲ, ಕಷ್ಟ ಇದೆ. ದೇವರೇ, ವಾಟ್ ದ ಫಕ್ ಬ್ರೋ. ಆ ಪೆಟ್ರೋಲ್ ಬಂಕು ಈ ಥೀಮಲ್ಲಿ ಮಾಡವ್ರೆ. ಏನು ಹೇಳಿ,
ಏನೋ ಒಂಥರ ಹೆರಿಟೇಜ್ ಥೀಮಲ್ಲಿ ಮಾಡವ್ರೆ. ಕ್ರೇಜಿ. ಇಂಡಿಯನ್ ಆಯಿಲ್ ಅಲ್ಲಿತ್ತು, ಸಖತ್ತಾಗಿತ್ತು. ಎಸ್, ನಿಯರ್ ಚಾಲಿಸ್ಗಾಂವ್. ಶಾಶು ತುಂಬ ದೂರ ಇರ್ತಾನೆ. ಸೊ ವಿ ಆರ್ ಮೂವಿಂಗ್ ಗೈಸ್. ನೈಸ್ ಇಟ್ ಈಸ್. ಸಖತ್ ಚಳಿ ಇದೆ, ತುಂಬ ಕ್ರೇಜಿ ಚಳಿ ಇದೆ. 9 PM, ಎಸ್. ಅರೈವಲ್ ಟೈಮ್ 9:30 ಇತ್ತು. ಗೂಗಲ್ ಟೈಮ್ನ ಬ್ರೇಕ್ ಮಾಡಿ 9:01 ತಂದಿದ್ದೀನಿ. ದಟ್ಸ್ ಅ ವಿ ರೈಡ್ ಬ್ರೋ, ದಟ್ಸ್ ಅ ವಿ ರೈಡ್. ಮಿರರ್ ಇಲ್ವಲ್ಲ, ಮಿರರ್ ಇಲ್ಲ ಅಂದರೆ ಸಖತ್ ಕ್ರೇಜಿ ಓಡ್ಸೋಕ್ಕೆ ನನಗಂತೂ.